ಮುಖಾಂತರವಾಗಿ ನಮಗೆ ಚೇತನ ಕೊಡುತ್ತಾನೆ, ಆಶೀರ್ವಾದಗಳಿಗೆ ನಡೆಸ್ತಾನೆ ಮತ್ತು ಸತ್ಯದ ಕಾರ್ಯಗಳಿಗೆ ನಮ್ಮನ್ನು ನಡೆಸುವವನಾಗಿರುತ್ತದೆ. ಅದಕ್ಕಾಗಿ ದೇವರ ವಾಕ್ಯದಲ್ಲಿ ನಾವು ಈ ಸಮಯದಲ್ಲಿ ನಾವು ನೋಡಿಕೊಳ್ಳುವುದಕ್ಕಾಗಿ ಹೋಗೋಣ. ಮತ್ತಾಯನ ಸುವಾರ್ತೆಯಲ್ಲಿ 14ನೇ ಅಧ್ಯಾಯ ಅದರಲ್ಲಿ 25ನೇ ವಚನ ಹಿಡಿದುಕೊಂಡು ಹೋಗೋಣ. ಮತ್ತಾಯನ ಸುವಾರ್ತೆಯಲ್ಲಿ 14ನೇ ಅಧ್ಯಾಯ ಅದರಲ್ಲಿ 25ನೇ ವಚನ. ಅದಕ್ಕೆ ಪೇತ್ರನು, ಸ್ವಾಮಿ, ನೀನೇ ಆದರೆ ನನಗೆ ನೀರಿನ ಮೇಲೆ ನಡೆದು ನಿನ್ನ ಬಳಿಗೆ ಬರುವುದಕ್ಕೆ ಕಪ್ಪಳೆ ಕೊಡು ಅನ್ನಲು ಆತನು ಬಾ ಅಂದನು. ಆಗ ಪೇತ್ರನು ಯೇಸುವಿನ ಬಳಿಗೆ ಹೋಗುವುದಕ್ಕೆ ದೋಣಿಯಿಂದ ಇಳಿದು ನೀರಿನ ಮೇಲೆ ನಡೆದನು. ಆದರೆ ಗಾಳಿಯನ್ನು ನೋಡಿ ಭಯಪಟ್ಟು ಮುಗುತ್ತಾ, ಸ್ವಾಮಿ, ನನ್ನನ್ನು ಕಾಪಾಡು ಎಂದು ಕೂಗಿಕೊಂಡನು. ಆ ಕ್ಷಣವೇ ಯೇಸು ಕೈ ಚಾಚಿ ಅವರನ್ನು ಹಿಡಿದು, ಅಲ್ಪ ವಿಶ್ವಾಸಿಯೇ, ಯಾಕೆ ಸಂದೇಹಪಟ್ಟೆ ಎಂದು ಹೇಳಿದನು. ಇವತ್ತು ಸಂದೇಶದಲ್ಲಿ ನಾನು ನಿಮಗೆ ಹೇಳಲು ಇಷ್ಟಪಡ್ತಾ ಇದ್ದೇನೆ. ಏನಂದ್ರೆ, ನಂಬಿಕೆ ಕೆಲಸ ಮಾಡುತ್ತದೆ. ನಂಬಿಕೆ ಕೆಲಸ ಮಾಡುತ್ತಾನೆ. ಅದಕ್ಕಾಗಿ ಯಾರ್ಯಾರು ದೇವರ ಮೇಲೆ ನಂಬಿಕೆ ಇಟ್ಟುಕೊಂಡಿದ್ದರು, ನಾನು ನಿಜವಾಗಿ ಹೇಳ್ತೀನಿ, ನಿಮ್ಮ ನಂಬಿಕೆ ವ್ಯರ್ಥವಾಗಿ ಹೋಗುವುದಿಲ್ಲ, ನಿಮ್ಮ ನಂಬಿಕೆ ಕುಂದಿ ಹೋಗುವುದಿಲ್ಲ. ಆ ನಂಬಿಕೆ ಒಂದು ದಿವಸ ನಿಮಗಾಗಿ ಬೆಳಕನ್ನು ತರುತ್ತದೆ, ನಿಮಗೋಸ್ಕರ ಮಾರ್ಗವನ್ನು ಬಿಚ್ಚುತ್ತದೆ, ನಿಮಗಾಗಿ ಕಾರ್ಯವನ್ನು ಮಾಡುವುದಾಗುತ್ತದೆ. ಅದಕ್ಕಾಗಿ ನಾವು ಈ ದಿನದಲ್ಲಿ ನಂಬಿಕೆಯನ್ನು ಇಟ್ಟುಕೊಳ್ಳಬೇಕು. ನಾವೇನು ಇಟ್ಟುಕೊಳ್ಳಬೇಕು ಹೇಳಿ? ನಂಬಿಕೆಯನ್ನು ಇಟ್ಟುಕೊಳ್ಳಬೇಕು. ಎಂತ ನಂಬಿಕೆ? ಯಾವುದ ನಂಬಿಕೆ? ನಾವು ಅಲ್ಲಿ ನೋಡುತ್ತೇವೆ, ಪೇತ್ರನು ಮಾಡಿರುವಂತ ನಂಬಿಕೆ, ಅವನು ಯಾವುದರ ಮೇಲೆ ಅವನು ನಂಬುವುದಕ್ಕಾಗಿ ಇಷ್ಟಪಟ್ಟಿದ್ದಂತಂದ್ರೆ, ಯಾವುದನ್ನು ಮಾಡೋದಕ್ಕಾಗಿ ಇಷ್ಟಪಟ್ಟಿದ್ದಂದ್ರೆ, ನಂಬಿಕೆ ಕೆಲಸ ಮಾಡುತ್ತದೆ. ಇವತ್ತು ಸಂದೇಶ, ನಂಬಿಕೆ ಕೆಲಸ ಮಾಡುತ್ತದೆ. ಇದು ನೀವು ಬಿಟ್ಕೊಳ್ಳಿ. ಆ ಪೇತ್ರನು ಏನು ಮಾಡಬೇಕೆಂಬುದಕ್ಕಾಗಿ ಹೋಗ್ಕೊಂಡು ಗೊತ್ತಲ್ಲ, ಏನು ಈ ಲೋಕದಲ್ಲಿ ಅಸಾಧ್ಯವಾಗಿದೆಯೋ, ಈ ಲೋಕದಲ್ಲಿ ಏನು ಮನುಷ್ಯನಿಂದ ಆಗಲು ಅದನ್ನು ಮಾಡೋದಕ್ಕಾಗಿ ಪ್ರಯತ್ನ ಪಟ್ಟನು. ಅದನ್ನು ಮಾಡೋದಕ್ಕಾಗಿ ಯೋಚಿಸಿದ ಪ್ರಿಯರೇ, ಅದನ್ನು ಕಾರ್ಯವನ್ನು ಮಾಡಬೇಕೆನ್ನುವಂತ ಅಪೇಕ್ಷೆ ಪಟ್ಟನು. ಅಪೇಕ್ಷೆ ಪಟ್ಟಿ ಅವನು ಏನ್ ಮಾಡಿದಾನಂದ್ರೆ, ಅದರ ಮೇಲೆ ಏನ್ ಮಾಡಿದಾನಂತಂದ್ರೆ, ನಂಬಿಕೆ ಇಟ್ಟುಕೊಂಡು ದೇವರ ಹತ್ರ ಕೇಳಿದರು. ಏನಂತ ಕೇಳ್ದ? ಆ ನಂಬಿಕೆ ದಿನಕ್ಕಾಗಲೇ ಅಲ್ಲಿ ಅನೇಕ ಶಿಷ್ಯರಿದ್ದರು. ಆ ದೋಣಿಯಲ್ಲಿ ಶಿಷ್ಯರಿದ್ದರು, ಆದರೆ ನಂಬಿಕೆ ಹುಟ್ಟುವುದು ಯಾರಲ್ಲಿ? ಪೇತ್ರನಲ್ಲಿ ಮಾತ್ರನೇ. ಯಾರಲ್ಲಿ ನಂಬಿಕೆ ಹುಟ್ಟಿತು? ಪೇತ್ರನಲ್ಲಿ ಆ ನಂಬಿಕೆ ಹುಟ್ಟಿತು. ಇದು ನಾವು ಮಾಡಬಹುದು. ಕ್ರಿಸ್ತನ್ ನಡೀತಾ ಇದ್ದಾರೆ, ನಾನು ಯಾಕೆ ಮಾಡಲ್ಲ? ಯೇಸು ಸ್ವಾಮಿ ಹತ್ರ ಆಗ್ತಾ ಇದ್ರೆ ನನ್ನಿಂದ ಯಾಕೆ ಆಗೋದಿಲ್ಲ ಎನ್ನುವಂತ ನಮ್ಮಲ್ಲಿ ಆ ನಂಬಿಕೆ ಹುಟ್ಟಿತು. ಅದಕ್ಕಾಗಿ ನಂಬಿಕೆ ಕೆಲಸ ಮಾಡುತ್ತದೆ. ಇವಾಗ ನಿಮ್ಮ ಜೀವನದಲ್ಲಿ ಏನು ಕನಸುಗಳು ಇಟ್ಟಿದ್ದೀರೋ, ಏನು ಆಸೆಗಳು ಇಟ್ಟಿದ್ದೀರೋ, ನಾನು ಹೇಳ್ತೀನಿ, ನಿಮ್ಮಲ್ಲಿ ನಂಬಿಕೆ ಏನಂದ್ರೆ ಆ ಕನಸು ಬೆಳಗ್ಗೆ ಎದ್ದ ನಂತರ ಹೇಗೆ ಕನಸಾಗಿ ಉಳಿತದೆ ನೋಡ್ರಿ, ಹಾಗೆ ಕನಸಾಗಿ ಉಳಿತದೆ. ಆದ್ರೆ ನಂಬಿಕೆ ಇಟ್ಕೊಳ್ರಿ, ಆ ಕನಸು ನನಸಾಗಿದೆಯೋ ಮಾಡ್ತಾರೆ. ನಾವು ಹೇಳ್ತೀರಾ? ಇವತ್ತು ನೀವೇನು ಆಸೆಗಳನ್ನು ಇಟ್ಟುಕೊಂಡಿದ್ರು ನೋಡ್ರಿ, ಇವತ್ತು ಆ ಆಸೆ ನಿಮಗೆ ನಿರಾಶೆ ತರಬಹುದು. ಆದ್ರೆ ನಂಬಿಕೆ ಇಟ್ಕೊಂಡು ನೋಡ್ರಿ, ಆ ಆಸೆ ಪೂರ್ಣಗೊಳಿಸ್ತಾರೆ ದೇವರು. ಪೇತ್ರನು ಅದನ್ನೇ ನಂಬಿಕೆ ಇಟ್ಟುಕೊಂಡು ಏನ್ ಇಟ್ಕೊಂಡಿದ್ರೆ, ನಾನು ಸಹ ಯೇಸು ಸ್ವಾಮಿ ಹಾಗೆ ನೀರಿನ ಮೇಲೆ ನಡೆಯುತ್ತೇವೆ. ಒಳ್ಳೆ ಶಿಷ್ಯರಿದ್ದರು, ಅವ್ರು ಯಾರು ಮಾತಾಡಿಲ್ಲ ಯೇಸು ಸ್ವಾಮಿಗೆ. ಸ್ವಾಮಿ, ನಾನು ನಿಮ್ ಸತ್ಕೊಡ್ತೆ ಅಂತ ಹೇಳಿಲ್ಲ. ಪೇತ್ರ ಹೇಳಿದ ನಂತರನೇ ಹೇಳಿಲ್ಲ ಯಾರು. ಆದ್ರೆ ಪೇತ್ರನಲ್ಲಿ ಆ ನಂಬಿಕೆ ಇತ್ತು, ನಾನು ಸ್ವಾಮಿತನವಾಗಿ ನೀರಿನ ಮೇಲೆ ನಡೆಯಬೇಕು. ಅವ್ರು ಏನ್ ಮಾಡುವಂತಂದ್ರೆ, ನೀರಿನ ಮೇಲೆ ನಡೆಯುವುದಕ್ಕಾಗಿ ಪ್ರಯತ್ನ ಪಟ್ಟ.
ಈಗ ನಮ್ಮ ಜೀವನದಲ್ಲಿ ಪ್ರಿಯರೇ ನಾವು ಅದೇ ರೀತಿಯಾಗಿದ್ದು ಕೆಲಸ ಮಾಡಬೇಕು, ಒಂದು ಮುಂದುಗಡೆ ಹೋಗ್ಬೇಕು, ನಾವೊಂದು ಸಾಧನೆಗೆ ಹೋಗ್ಬೇಕು, ಒಂದು ಮಟ್ಟಿಗೆ ಹೋಗ್ಬೇಕು ಅಂತ ಆಲೋಚನೆ ಮಾಡ್ತೀವಿ. ಮಾಡ್ಕೊಂಡು ಸ್ಟೆಪ್ ಇಡ್ತೇವೆ. ನಾವು ಏನಿರ್ತೇವೆ? ಸ್ಟೆಪ್ ಇಡ್ತೇವೆ. ಸ್ಟೆಪ್ ಇಟ್ಟಾಗ ಅದು ನಮಗೆ ಚಂದ ಅನಿಸ್ತಲ್ಲ. ಆ ಪೇತ್ರನಿಗೆ ಏನಾಗಿದೆ? ಚೆನ್ನಾಗಿ ಅನಿಸ್ತಾರೆ. ನಾವು ನಡೆಯುತ್ತೆ ಆ ನಂಬಿಕೆ. ಸ್ಟಾರ್ಟಿಂಗ್ ಆ ನಂಬಿಕೆ ಹುಟ್ಟುತ್ತಾರೆ, ಬಹಳ ಭಯಂಕರವಾದಂತ ನಂಬಿಕೆ ಹುಟ್ಟುತ್ತಾರೆ. ಅಲ್ರಿ ಆ ನಂಬಿಕೆಯಿಂದ ಎಲ್ಲರೂ ಏನ್ ಮಾಡ್ತಾರೆ? ಕೈಗಳು ಹಾಕ್ತಾರೆ, ಕೆಲಸದ ಕೈ ಹಾಕ್ತಾರ, ಬಿಸ್ನೆಸ್ ಕೈ ಹಾಕ್ತಾರ, ಕೆಲಸ ನೌಕರಿಯ ಕೈ ಹಾಕ್ತಾರ, ಎಲ್ಲ ಮಾಡ್ತಾರೆ. ಆ ಮಾಡ್ತಾ 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 ಸ್ವಲ್ಪ ದಿವಸ ಚೆನ್ನಾಗಿ ನಡೀತದ. ಯಾಕಂದ್ರೆ ಸಂಬಳ ಚೆನ್ನಾಗಿ ಬರ್ತದ, ಏನಿಲ್ಲ ಕೆಲಸ ಸಿಗ್ತದ, ಒಂದು ಬಿಸ್ನೆಸ್ ಓನರ್ ಆಗಿರ್ತಾರ. ಅದು ಬಹಳ ಚೆನ್ನಾಗಿ ಅವರಿಗೆ ಅನಿಸ್ತದ. ಅನಿಸ್ತಿರುವಾಗ ಅವ್ರು ಕೆಲ ಮುಂದುಗಡೆ ಹೋಗ್ತಾರೆ. ಪೇತ್ರನು ಅವರು ಸಹ ಮುಂದುಗಡೆ ಹೋಗ್ತಾರೆ. ಅಲ್ವೇ? ಹೋಗ್ತಾ ಇದ್ದಾಗ ಅವ್ರು ಏನ್ ಮಾಡ್ತಾರೆ ಅನ್ನೋದು ಅವರು ಅಕ್ಕಪಕ್ಕದಲ್ಲಿ ನೋಡಕ್ ಸ್ಟಾರ್ಟ್ ಮಾಡ್ತಾರೆ. ಅವ್ರು ಏನ್ ಮಾಡ್ತಾರೆ ಹೇಳ್ರಿ? ಅವನ ಅಕ್ಕಪಕ್ಕ ಅಂದ್ರೆ ಅವನ ಆಜು ಬಾಜು ಅವನು ಏನ್ ಮಾಡ್ತಾನೆ ಅಂದ್ರೆ ನೋಡೋದಕ್ಕಾಗಿ ಇಷ್ಟಪಡ್ತಾನೆ. ಏನ್ ನೋಡ್ತಾನೆ ಅಂತ ಗೊತ್ತಲ್ಲ. ಅರೆ ನನ್ನ ಜೀವನ ಎಷ್ಟು ಸುಲಭವಾಗಿ ನಡೀತಾ ಇರಲ್ಲ, ಸುಲಭವಾಗಿ ಹೋಗುವಂತ ಜೀವನ ಸಹ ಆ ಕಡೆ ಈ ಕಡೆ ನಾವು ನೋಡ್ಕೊಂಡು ತಿಳ್ಕೊಂಡು ಬಿದ್ದು ಹೋಗ್ತೇವೆ. ಅಲ್ಲವಯ್ಯ ಸುಲಭವಾಗಿ ಹೋಗುವಂತ ಕೆಲಸಗಳಿಗೆ ನೀವು ಆ ಕಡೆ ಈ ಕಡೆ ನೋಡೋದಕ್ಕಾಗಿ ಪ್ರಯತ್ನ ಪಟ್ಟಿದ್ರೆ ಬಿದ್ದು ಹೋಗ್ತೇವೆ ನಾವು. ಅಲ್ಲವಯ್ಯ ಸುಲಭವಾಗಿ ಹೋಗುವಂತ ಕುಟುಂಬಕ್ಕೆ ನಾವು ಆ ಕಡೆ ಈ ಕಡೆ ನೋಡಿದರೆ ಅದು ಮುರಿಯಲು ಪಡುವಂತದ್ದಾಗಿರ್ತದೆ ಪ್ರಿಯರೇ. ಅಲ್ಲವಯ್ಯ ಅವನು ಸಹ ಪೇತ್ರ ಏನ್ ಮಾಡಿದ್ರು? ಸುಲಭವಾಗಿ ಹೋಗ್ತಾ ಇದ್ದಾರೆ. ಆ ನಂಬಿಕೆ ಇಟ್ಕೊಂಡು ಯೇಸು ಸ್ವಾಮಿ ಹೇಳಿದ್ರು ಪೇತ್ರನಿಗೆ ಬಾ ಅಂತ ಕರೆದ್ರು. ಅಲ್ಲವಯ್ಯ ನಂತರ ನೀ ನಡಿ ಅಂತ ಕರೆದಿರುವಾಗ ಪೇತ್ರ ಏನ್ ಮಾಡಿದ್ರು? ಅವನು ಆ ನಂಬಿಕೆಯಿಂದ ನಡೆದಿಲ್ಲ ಅಂತಂದಿಲ್ಲ, ನೀರಿನ ಮೇಲೆ ನಡೆದ. ಹಾಲೆಲೂಯಾ. ಮೂಡಲದಲ್ಲೇ ನೀರಿನ ಮೇಲೆ ನಡೆದ. ಹಾಲೆಲೂಯಾ. ಭಯ ಪಡದಲ್ಲೇ ನೀರಿನ ಮೇಲೆ ನಡೆದ. ಹಾಲೆಲೂಯಾ. ಇವತ್ತು ಭೂಮಿ ಶೇಕ್ ಆಗ್ತದೇನ್ರಿ? ಭೂಮಿ ಶೇಕ್ ಆಗ್ತದೇನು? ಭೂಮಿ ಶೇಕ್ ಆಗ್ತದೇನು? ನೀವು ನಿಂತಿರುವಂತ ಭೂಮಿ, ನೀವು ಕೂತಿರುವಂತ ಭೂಮಿ ಶೇಕ್ ಆಗ್ಲತ್ತದೇನು? ಯಾರಾದ್ರೂ ಶೇಕ್ ಆಗುವಂತ ಚೇರಿನ ಕೂಡಕ್ ಆಗ್ತದೇನು? ಹಾಲೆಲೂಯಾ. ಕೂಡಕ್ ಆಗೋದಿಲ್ಲ. ಆಗಿದ್ರಾಗ ಅವನ ನಂಬಿಕೆ ನೋಡಿ, ಅವನ ನಂಬಿಕೆ ಎಂತ ನಂಬಿಕೆ ಆಗಿತ್ತು. ಅವನು ಕೆಲವೊಂದು ಸ್ಟೆಪ್ಗಳು ಆ ಒಂದು ಶೇಕ್ ಆಗುತ್ತಿರಂತೆ ನೀರಿನ ಮೇಲೆ ಹಾಗೆ ನಡೀತಾ ಇದ್ದಾನೆ. ಹಾಲೆಲೂಯಾ. ಅವನು ಶರೀರ ಅಲ್ಲಾಡುತ್ತಿರುವಂತ ಏನಂತಾರ ತೂಗುತ್ತಿರುವಂತ ಸಮಯದಲ್ಲಿ ಸಹ ಅವನು ಏನ್ ಮಾಡ್ತಾ ಇದ್ದನು? ನಡೀತಾ ಇದ್ದಿದ್ದನು. ಅವನು ನಡೆಯೋ ಟೈಮ್ನಲ್ಲಿ ಅವನಿಗೆ ಭಯ ಏನು ಉಂಟಾಗಿರಲಿಲ್ಲ. ಆದರೆ ಅವನು ಅಕ್ಕಪಕ್ಕ ನೋಡಿದರಲ್ಲಿ ಅವನಿಗೆ ಭಯ ಉಂಟಾಯಿತು. ಹಾಲೆಲೂಯಾ. ಇವತ್ತು ನಾವು ದೇವರು ಹುಟ್ಟಿಸಿರುವಾಗ, ದೇವರು ನಮಗೆ ಆ ನೇಮಪಣೆ ಮಾಡಿರುವಾಗ, ಕೆಲಸವನ್ನು ಕೊಟ್ಟಿರುವಾಗ ನಾವು ಇವತ್ತು ಏನ್ ಮಾಡ್ತಂದ್ರೆ ಅಕ್ಕಪಕ್ಕದವ್ರಿಗೆ ನೋಡ್ತೇವೆ. ನೋಡಿದ ನಮಗೆ ಏನ್ ಅನ್ಸ್ತದೆ ಗೊತ್ತದ? ಟೆನ್ಷನ್ ಅನ್ಸ್ತದ. ಹಾಲೆಲೂಯಾ. ಇವತ್ತು ನಮ್ ಕೆಲಸ ಸುಲಭ, ಇದು ನಮ್ ಕೆಲಸ ಹಾಳು ಅನ್ಸದ, ಅವ್ನ ಕೆಲಸ ಯಾಕೆ ಸುಲಭ ಅಂತ ಟೆನ್ಷನ್ ಆಗ್ಬಿಡ್ತದ. ಹಾಲೆಲೂಯಾ. ಇವತ್ತು ನಮ್ ಜೀವನ ಕಷ್ಟದಾಗದ, ಅವ್ರ ಜೀವನ ಯಾಕೆ ಸುಖದಾಗಲ್ಲ ಅಂತಂದು ಟೆನ್ಷನ್ ಆಗ್ಬಿಡ್ತದ. ಹಾಲೆಲೂಯಾ. ಇವತ್ತು ನಮ್ಮ ಮನೆ ಏನದ ಬಡವಾಗದ, ಅವ್ರ ಮನೆ ಶ್ರೀಮಂತ ಆಗಲ್ಲ ಎನ್ನುವುದಕ್ಕಾಗಿ ಟೆನ್ಷನ್ ಆಗ್ಬಿಡ್ತದ. ಹಾಲೆಲೂಯಾ. ಅದಕ್ಕಾಗಿ ಇವತ್ತು ನಾವು ಆ ಕಡೆ ಈ ಕಡೆ ನೋಡುವವರಾದರೆ ಆ ನಂಬಿಕೆಯಲ್ಲಿ ಬಿಡುವವರಾಗಿರ್ತೀವಿ ಪ್ರಿಯರೇ. ಹಾಲೆಲೂಯಾ. ನಾವು ಆ ಕಡೆ ಈ ಕಡೆ ನೋಡುವವರಾದರೆ ಆ ನಂಬಿಕೆಯಲ್ಲಿ ಬೀಳುವವರಾಗಿರ್ತೇವೆ. ದೇವರು ಏನು ನಿಮಗೆ ಕೊಟ್ಟನೋ ಅದರಲ್ಲಿ ನಂಬಿಕಸ್ಥನಾಗಿರುವ ದೇವರು ಹೇಳ್ತಾನೆ. ಅಲ್ಪದಲ್ಲಿ ನಂಬಿಕಸ್ಥನಾಗಿರು, ದೇವರು ಉನ್ನತವಾಗಿರುತ್ತಾನೆ. ಆಮೇಲೆ ಅಂತೀರಾ? ಹಾಲೆಲೂಯಾ. ಜೋರ ಹಾಲೆಲೂಯಾ. ಅದಕ್ಕಾಗಿ ಪೇತ್ರ ಅವನು ಎಲ್ಲಿ ತನಕ ನಡೆದು ಬಾಡಿ ಶೇಕ್ ಆಗೋದು ಸಹ ಅವನಿಗೆ ಭಯ ಉಂಟಾಗಿದ್ದಿಲ್ಲ. ಆ ನೀರಿನ ಮೇಲೆ ಅಲೆಗಳು ಅವನಿಗೆ ಕಾಲಿಗೆ ಬಡಿತಾ ಇದ್ದಿರ್ಬೋದು, ಅವನ ಮೊಳಕಾಲಿಗೆ ಹತ್ತಿರ್ಬೋದು, ಅಥವಾ ಅವನ ಪಾದಕ್ಕೆ ಹತ್ತಿರ್ಬೋದು, ಅಥವಾ ಅಲೆ ಮೇಲೆ ಅವನು ನಿಂತಿರ್ಬೋದು, ಗಾಡಿ ಮೇಲೆ. ಹಾಲೆಲೂಯಾ. ಆದ್ರೂ ಸಹ ಅವನೇನಾಗಿಲ್ಲ, ಭಯ ಪಟ್ಟಿಲ್ಲ. ಆದರೆ ಅವನು ಯಾವಾಗ ಭಯ ಪಟ್ಟ ಹೇಳ್ರಿ? ಹಾಲೆಲೂಯಾ. ನಮ್ಮ ಜೀವನ ಸಹ ದೇವರು ಕೊಟ್ಟಿರುವಂತ ಕೆಲಸದಲ್ಲಿ ಅಥವಾ ದೇವರು ಇಟ್ಟಿರುವಂತ ಯೋಜನೆಯಲ್ಲಿ ನಾವು ಸರಿಯಾಗಿ ನಡೆದರೆ ನಮ್ಮ ಜೀವನ ಆಶೀರ್ವಾದಕರವಾಗಿರ್ತದೆ. ಆಮೇಲೆ ಅಂತೀರಾ? ಆದ
ಆದರೆ ನಾವು ಆ ಕಡೆ ಈ ಕಡೆ ಅಕ್ಕಪಕ್ಕದವ್ರು ನೋಡಿದರೆ ನಾವು ಬಿಡುವವರಾಗಿರ್ತೀವಿ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತು ಈ ಸಮಯದಲ್ಲಿ ಜನ ಕಡಿಮೆ ಅಲ್ಲ, ಆ ಸಮಯದಲ್ಲಿ ಜಾಸ್ತಿ ಅಲ್ಲ ಎನ್ನುವುದಕ್ಕಾಗಿ ನಾವು ತಿಳುಕೊಂಡು ಸಭೆ ಬಿಟ್ಟುಕೊಟ್ಟಿದ್ದಾರೆ. ದೇವರು ಹೇಳ್ತಾನೆ, ಕೊನೆ ತನಕ ತಾಳುವವನು ಧನ್ಯನು ಅಂತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕೊನೆ ತನಕ ತಾಳುವವನೇ ಆಶೀರ್ವಾದನಾಗಿರ್ತಾನೆ. ಹಲ್ಲೆಲೂಯಾ. ಅದಕ್ಕಾಗಿ ದೇವರು ನಿಮ್ಮನ್ನು ಕರೆದಿರುವಂತ ದೇವರು ನಂಬಿಕಸ್ಥನು ಅಂತ ಹೇಳಲ್ಪಟ್ಟಿದೆ. ಇಲ್ಲಿ ಸಭೆಗೆ ನಾವು ಕರೆದಿಲ್ಲ, ಆದರೆ ದೇವರು ಕರೀತಾನೆ. ನೀವು ದೇವರು ನೋಡಿ ಬರುವಾಗ ನೀವು ಆ ಕಡೆ ಈ ಕಡೆ ನೋಡಿದರೆ ಬೀಳುವವರಾಗಿರ್ತೀರಿ. ಏನಾಗ್ತೀರಿ? ಬೀಳುವವರಾಗ್ತೀರಿ. ಆ ಸಮಸ್ಯೆಗಳಲ್ಲಿ ಒಳಗಾಗುವವರಾಗಿರ್ತೀರಿ, ನಾಶನದಲ್ಲಿ ಹೋಗುವವರಾಗಿರ್ತೀರಿ ಪ್ರಿಯರೇ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಆದರೆ ಪೇತ್ರ ಏನ್ ಮಾಡಿದ್ರು? ಆ ನಡೆಯುವಂತ ಮಾರ್ಗಕ್ಕೆ ಅವನು ಗಮನ ಇಟ್ಟಿಲ್ಲ. ಆದರೆ ಏನ್ ಮಾಡ, ಅವನ ಬಳಿ ಹುಟ್ಟುತ್ತ ಆಸೆ. ಏನ್ ಆಸೆ ಅಂತ ಗೊತ್ತಾ? ನಾನು ಸಮುದ್ರ ಮೇಲೆ ನಡೀತಾ ಇದ್ದೇನೆ ಏನೋದಕ್ಕಾಗಿ ನೋಡೋ ಸ್ಟಾರ್ಟ್ ಮಾಡ್ದ. ನೋಡ್ತಾ ಇದ್ದಾಗ ಅವನಿಗೆ ಏನಾಯ್ತು? ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಅದರ ಕಡೆದೆ ಅಂತಾರ ನೋಡ್ರಿ, ಓಡುವಂತ ಕುದುರೆಗೆ ಏನ್ ಹಾಕ್ತಾರಂತ? ಕಡಿವಾಣ ಹಾಕ್ತಾರಂತ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕ ದೃಷ್ಟಿ ಮುಂದೆ ಇರ್ಬೇಕಂತ. ಅದು ಆಚೆ ಬಾಚೆ ನೋಡ್ತಂತಂದ್ರು ಗೊತ್ತಲ್ಲ, ಆ ಯಾಕೆ ನೋಡ್ತದ ಆ ಕಡೆ ಓಡ್ಬಿಡ್ತದ ಒಂದು, ಇಲ್ಲಂತಂದ್ರು ಆ ಬೇರೆ ಒಳ್ಳೆ ನೋಡ್ತದ ಒಂದು. ಹಲ್ಲೆಲೂಯಾ. ಅದಕ್ಕೆ ಏನ್ ಹಾಕ್ತಾರ ಹೇಳ್ರಿ? ಹಲ್ಲೆಲೂಯಾ. ಅದು ಹಾಕಿನಾಗೆ ಅದು ಏನ್ ಮಾಡ್ತದ? ಓಡೋ ಸ್ಟಾರ್ಟ್ ಮಾಡ್ತದ. ಅದು ಗುರಿ ಮುಟ್ಟಿಸ್ಲಾಕ್ ನೋಡ್ತದ ಅದು. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದು ಫಸ್ಟ್ ಬರ್ತದ, ಸೆಕೆಂಡ್ ಬರ್ತದ, ಚಿಂತೆ ಮಾಡೋದು. ಆದ್ರೆ ಅವ್ರ ಮಾಲೀಕನಿಗೆ ಏನ್ ಉಳಿತಾ ಇರ್ತಾರ ನೋಡ್ರಿ, ಆ ಉಳಿಯೋದಕ್ಕೆ ನಾವು ಏನ್ ಮಾಡ್ತದ? ಓಡ್ತಾನೆ ಇರ್ತದ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ನಮ್ಮ ಜೀವನ ಸಹ ಅದೇ ರೀತಿ ಆಗಿರ್ಬೇಕು. ಬೇರೆ ಕೊಟ್ಟಿರುವಂತ ಕೆಲಸದಲ್ಲಿ ನಾವು ನೇರವಾಗಿ ಹೋಗೋಣ. ಬೇರೆದಕ್ಕಾಗಿ ಯಾಕೆ ಯೋಚನೆ ಮಾಡೋಣ? ಕೊಟ್ಟಿರುವಂತ ಕುಟುಂಬದಲ್ಲಿ ನಾವು ನೇರವಾಗಿ ಹೋಗೋಣ. ಬೇರೆ ಕುಟುಂಬದಕ್ಕೋಸ್ಕರ ಯಾಕೆ ಯೋಚನೆ ಮಾಡೋಣ? ಹಲ್ಲೆಲೂಯಾ. ಕೊಟ್ಟಿರುವಂತ ಮಕ್ಕಳಲ್ಲಿ ನಾವು ನೇರವಾಗಿ ಹೋಗೋಣ. ಬೇರೆ ಮಕ್ಕಳಿಗಾಗಿ ನಾವು ಯಾಕೆ ಚಿಂತೆ ಮಾಡೋಣ? ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕಾಗಿ ನಾವು ನಮ್ಮ ಗುರಿ ಮುಂದೆ ಇಟ್ಟುಕೊಂಡಿದ್ದಾರೆ, ನಮ್ಮ ಗುರಿ ತಲುಪಬೇಕಂತ ಇಟ್ಟುಕೊಂಡಿದ್ದಾರೆ. ನಾನು ಹೇಳ್ತೀನಿ, ಒಂದು ಕುದುರೆ ಆ ಗುರಿ ಮುಟ್ಟದೇ ವಾಪಸ್ ಹೋಗ. ಅದು ಫಸ್ಟೋ ಸೆಕೆಂಡು ಅದು ಗೊತ್ತಿಲ್ಲ, ಆದ್ರೆ ಆ ಲೈನ್ ಪ್ರತಿಯೊಂದು ಕುದುರೆಗಳು ದಾಟ್ತಾವ. ಹಲ್ಲೆಲೂಯಾ, ಹಲ್ಲೆಲೂಯಾ. ಒಂದು ಕುದುರೆ ಫಸ್ಟ್ ಬರ್ಬೋದು, ಅದು ಇವತ್ತು ಫಸ್ಟ್ ದಾಟ್ತಾ ತಿಳ್ಕೊಳ್ಳಿ. ಇನ್ನೊಂದು ಏನ್ ಮಾಡ್ತದ? ಇನ್ನೊಂದು ದಾಟ್ತದ. ನಾವು ಒಬ್ಬ ಮನುಷ್ಯ ಫಸ್ಟ್ ಹೋಗ್ಲಿ, ಅವನಿಗೆ ನೋಡಲು ಆಟಗಿಸ್ ಮಾಡಬೇಡ. ನಾವು ನೋಡಲು ಮಾಡಲಿ, ನಾವೇ ಆ ಲೈನ್ ದಾಟ್ತೇವೆ. ಸೆಕೆಂಡ್ ಆಗಲಿ, ಥರ್ಡ್ ಆಗಲಿ, ಲಾಸ್ಟ್ ಆಗಲಿ, ಲೈನ್ ಕಂಪಲ್ಸರಿ ದಾಟ್ತೇವೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆ ಲೈನ್, ಆ ಗುರಿ ನಾವೇನ್ ಮಾಡ್ತೇವೆ? ಕಂಪಲ್ಸರಿ ದಾಟುವವರಾಗಿರ್ತೀವಿ. ಆಮೇಲೆ ಆಮೇಲೆ ಹಲ್ಲೆಲೂಯಾ, ಹಲ್ಲೆಲೂಯಾ. ಅದೇ ತರವಾಗಿ ಪ್ರಿಯರೇ, ಆ ಪೇತ್ರ ಅದು ಆ ಕಡೆ ಈ ಕಡೆ ನೋಡಿ ಅವನಲ್ಲಿ ಏನಾಯ್ತಂದ್ರೆ ಭಯ ಹುಟ್ಟಿತು. ಭಯ ಹುಟ್ಟಿದಾಗ ಅವನೇನಾದ? ಮುಳುಗೋಸ್ಕರ ಸ್ಟಾರ್ಟ್ ಮಾಡ. ಹಲ್ಲೆಲೂಯಾ. ಅವ ನೋಡೋದಕ್ಕಿಂತ ಮುಂಚೆ ಏನಾಗಿದ್ರು? ನಡೀತಾ ಇದ್ರು. ಅದ್ರ ನೋಡಿ ಏನಾದ? ಮುಳುಗೋ ಸ್ಟಾರ್ಟ್. ಅದ್ರ ಕಡೆ ಇವತ್ತು ಯಾರು ನೋಡ್ತಿರೋ ನೀವು ಮುಳುಗೋರಾಗಿರ್ತೀರಿ. ನಿಮ್ಮ ಗುರಿ ಯಾರು ನೋಡ್ತಿರೋ ಅವರು ದಾಟಿಸೋರಾಗಿರ್ತೀರಿ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಅವರ ಗುರಿ ಎಲ್ಲಿ ತನಕ ಇತ್ತು? ಸ್ವಾಮಿ ತನಕ ಇತ್ತು. ಸ್ವಾಮಿ ಎಲ್ಲಿ ಕರೆದಿದ್ರು ಅಲ್ಲಿ ತನಕ ಅವರ ಗುರಿ ಇತ್ತು. ಅವರ ಗುರಿ ಎಲ್ಲಿ ತನಕ ಇತ್ತು ಹೇಳಿ? ಸ್ವಾಮಿಯ ತನಕ, ಅಂದ್ರೆ ಯೇಸು ಸ್ವಾಮಿ ತನಕ. ಯೇಸು ಸ್ವಾಮಿ ಅವರ ಸಮೀಪದಲ್ಲಿ ಒಂದು ಮಿನಿಮಮ್ ಒಂದು 30 ಫೀಟ್ ಇದ್ದಿರ್ಬೋದು, ಅಥವಾ 40 ಫೀಟ್ ಇದ್ದಿರ್ಬೋದು, ಅಥವಾ 50 ಫೀಟ್ ಇದ್ದಿದ್ರು. ಅಷ್ಟೇ ಶಬ್ದ ಹೋಗ್ತದ, ಅದಕ್ಕಿಂತ ಹೆಚ್ಚು ಹೋಗಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇಲ್ಲಾಂದ್ರೆ ಒಂದು 60 ಫೀಟ್ ಇಟ್ಕೊಳ್ಳಿ. 60 ಫೀಟ್ ತಗನೇ ಶಬ್ದ ಹೋಗ್ತದ, ಹೋಯ್ತದಲ್ಲ? 60 ಫೀಟ್ ತಗನೇ ಶಬ್ದ ಹೋಯ್ತದಲ್ಲ? 100 ಫೀಟ್ ಇಟ್ಕೊಂಡು 100 ಫೀಟ್ ತಗನೇ ಶಬ್ದ ಹೋಗ್ತದ. ಆದ್ರೆ ಕಿಲೋಮೀಟರ್ ತನಕ ಶಬ್ದ ಹೋಗೋದು. ಹಲ್ಲೆಲೂಯಾ. ನೋಟಲ್ಲಿ ಜಾಸ್ತಿ ಹೋಗೋದು. ಹಲ್ಲೆಲೂಯಾ. ಆದ್ರೆ ಆ ಶಬ್ದನೇ ನಾವು ನೋಡ್ಬೇಕಂದ್ರೆ ಅವ್ರು 100 ಕಿಲೋಮೀಟರ್ ಇಟ್ಕೋಬಹುದು, ಇಲ್ಲ 100 ಫೀಟ್ ಇಟ್ಕೋಬಹುದು, ಅಥವಾ 60 ಫೀಟ್ ಇಟ್ಕೋಬಹುದು, ಇಲ್ಲಾಂದ್ರೆ 30 ಫೀಟ್ ಇಟ್ಕೋಬಹುದು, ಇಲ್ಲಾಂದ್ರೆ 10 ಫೀಟ್ ನಾವು ಡಿಸ್ಟೆನ್ಸ್ ಇಟ್ಕೋಬಹುದು. ಹಲ್ಲೆಲೂಯಾ, ಹಲ್ಲೆಲೂಯಾ. ಆದ್ರೆ ಅವ ನಡೆದಾಡಂತಂದ್ರೆ ಅವನೊಂದು 30 ಫೀಟ್ ನಡೆದಿರ್ಬೋದು, ಅಥವಾ 40 ಫೀಟ್ ನಡೆದಿರ್ಬೋದು, ಅಥವಾ 50 ಫೀಟ್ ನಡೆದಿರ್ಬೋದು, ಅಥವಾ
60 ಫೀಟ್ ನಡೆದಿರ್ಬೋದು. ಅಲ್ಲಲ್ವೇ ಅವ್ರ ಗುರಿ ಮುಟ್ಟೋ ತನಕ. ಆದ್ರೆ ಅವ್ರ ಗುರಿ ಮುಟ್ಟೋದ್ರಲ್ಲೇ ಅವ್ರಿಗೆ ಏನಾಯ್ತಂದ್ರೆ ಆ ಕಡೆ ಈ ಕಡೆ ನೋಡಿ ಅವನೇನಾದ ಭಯಪಟ್ಟು ಮುಳುಗೋದಕ್ಕೆ ಪ್ರಾರಂಭಿಸಿದ. ಅಲ್ಲಲ್ವೇ ಅಲ್ಲಲ್ವೇ ಅವಾಗ ಸ್ವಾಮಿ ಬಂದು ಹೇಳ್ತಾರೆ, ಅವನನ್ನು ಕೈ ಹಿಡಿದು ಮೇಲೆ ಕೆತ್ತುತ್ತಾರೆ. ಅಲ್ಲಲ್ವೇ ಅಲ್ಲಲ್ವೇ ಅವನು ಮುಳುಗೋ ಟೈಮ್ನಲ್ಲಿ ಅವನು ಏನ್ ಮಾಡ್ತಾನೆ ಅಂದ್ರೆ ಸ್ವಾಮಿ ಕೂಗುತ್ತಾನೆ. ಯಾರನ್ನು ಕೂಗುತ್ತಾನೆ? ಯಾರನ್ನು ಕೂಗುತ್ತಾನೆ ಹೇಳ್ರಿ? ಯಾರು ಅವನನ್ನು ಕರೆದಿದ್ದಾರೋ ವೀರನ ರಾಜನಿಗೆ ಅಂತಾರೆ. ಯಾರು ನನಗೆ ಕೆಲಸ ಕೊಟ್ಟಿದ್ದಾರೋ ಅವ್ರಿಗೆ ಕರೀತಾನೆ. ಯಾರು ನನಗೆ ಕುಟುಂಬ ಕೊಟ್ಟಿದ್ದಾರೋ ಅವ್ರಿಗೆ ಕರೀತಾನೆ. ಅಲ್ಲಲ್ವಯ್ಯ ಅಲ್ಲಲ್ವಯ್ಯ ಯಾರು ಕರೆದಿದ್ರು ಪೇತ್ರನಿಗೆ ಬಾ ನೀರ ಮೇಲೆ ಹಾಕಿ ನಡಿ ಅಂತಾರೆ. ಯೇಸು ಸ್ವಾಮಿನೇ ಕರೆದವರು. ಅಲ್ಲಲ್ವಯ್ಯ ಇವಾಗ ನಿಮ್ಮ ಕುಟುಂಬ ದೇವರು ಕೊಟ್ಟಿದ್ದಾರೆ ಅಂದ್ರೆ ನೀವು ಯಾರನ್ನು ಕರಿಬೇಕು? ಯೇಸು ಸ್ವಾಮಿ ಕರಿಬೇಕು. ಅಲ್ಲಲ್ವಯ್ಯ ಕುಟುಂಬ ಕೊಟ್ಟ ದೇವರು ಆ ಕುಟುಂಬದ ಸಮಸ್ಯೆ ಬಂದರೆ ಯಾರನ್ನು ಕರಿಬೇಕು? ಸ್ವಾಮಿಯನ್ನು ಕರಿಬೇಕು. ಕೆಲಸದಲ್ಲಿ ಸಮಸ್ಯೆಗಳು ಬಂದರೆ ಯಾರನ್ನು ಕರಿಬೇಕು? ಸ್ವಾಮಿಯನ್ನು ಕರಿಬೇಕು. ನಿಮ್ಮ ಯೋಚನೆಯಲ್ಲಿ ನಿಮ್ಮ ದರ್ಶನದಲ್ಲಿ ಮುಳುಗುವಂತ ಸ್ಥಿತಿಗಳು ಬಂದಿದ್ದಾರೆ ಯಾರು ನಿಮ್ಮನ್ನು ಕರೆದಿದರೋ ಅವರನ್ನು ಕರಿಬೇಕು ಪ್ರಿಯರೇ. ಆಮೇಲೆ ಪೇತ್ರ ಅದನ್ನೇ ಮಾಡಿದರು. ಅಲ್ಲಿರುವಂತ ಒಂದು ಎಷ್ಟು ಜನರಿಗೆ ಬಿಸಿಲು ಬರ್ತಿರ್ಬೇಕು ಅವ್ನು ತಮ್ಮಿದ್ದಿರುವುದಲ್ಲಿ. ಪೇತ್ರನ ತಮ್ಮಿದ್ದ ಯಾರಿದ್ರು? ಪೇತ್ರನ ತಮ್ಮ ಯಾರಿದ್ರು? ಆಂಧ್ರಯ್ಯ. ಅಲ್ಲಯ್ಯ ಆಂಧ್ರಯ್ಯ ಅಲ್ಲಯ್ಯ ಆಂಧ್ರಯ್ಯ ಕರೆದಿಲ್ಲವ ತಮ್ಮ ನಾವು ಹುಡುಗಂತೆ ಬಾ ಕಾಪಾಡೋದು ಕರೆದಿಲ್ಲ. ಅಲ್ಲಯ್ಯ ಯಾರು ಅವ್ರಿಗೆ ಕರೆದಿದ್ರು? ನೀರ್ ಮೇಲೆ ಹಾಕಿ ಅಂತಂದ್ರೆ ಅವರನ್ನು ಮಾತ್ರ ಕರೆದ. ಅಲ್ಲಯ್ಯ ಅಲ್ಲಯ್ಯ ಅದಕ್ಕೆ ಪ್ರಿಯರೇ ಯಾರು ನಿಮಗೆ ಕರೆದಿದ್ದಾರೋ ಅವರನ್ನು ಹೋಗ್ರಿ. ನೀವು ಮುಳುಗುವಂತ ಸ್ಥಿತಿಯಲ್ಲಿ ಸಹ ಅವರನ್ನು ಹೋಗ್ರಿ. ನಿಮ್ಮ ಕಷ್ಟದ ಸ್ಥಿತಿಯಲ್ಲಿ ಸಹ ಅವರನ್ನು ಹೋಗ್ರಿ. ನಿಮ್ಮ ಪ್ರಾರ್ಥನಾ ಸ್ಥಿತಿಯಲ್ಲಿ ಸಹ ಅವರನ್ನು ಹೋಗ್ರಿ. ಯಾರು ನಿಮ್ಮನ್ನು ಹುಟ್ಟಿಸಿದರೋ ಆ ದೇವರನ್ನು ಕರೆಯಿರಿ. ಆಮೇಲೆ ಜೋರಾಗಿ ಚಪ್ಪಲಿಗಾಗಿ ಅದಕ್ಕಾಗಿ ಪೇತ್ರನಲ್ಲಿ ಯೋಹಾನನಿಗೆ ಕರೆದಿಲ್ಲ, ಆಂಧ್ರಗೆ ಕರೆದಿಲ್ಲ, ಫಿಲಿಪ್ಪಿಗನಿಗೆ ಕರೆದಿಲ್ಲ. ಆದರೆ ಯಾರನ್ನು ಕರೆದ? ಯಾರು ದೇವರು ಅವರಿಗೆ ನೀರಿನ ಮೇಲೆ ನಡೆಯುತ್ತಂತೆ ಅಪ್ಪಳೆ ಕೊಟ್ಟರು, ಯಾರು ದೇವರು ಅವರಿಗಾಗಿ ಕೊಟ್ಟಿದ್ದರೋ ಆ ದೇವರನ್ನೇ ಕರೆಯುವನಾದರೂ ಪ್ರಿಯರೇ. ಆಮೇಲೆ ಅದಕ್ಕಾಗಿ ದೇವರನ್ನು ಕರೆಯುವವರಾಗಿರಿ. ದೇವರ ತರ ಬಿಡಿಸುತ್ತದೆ ನನ್ನನ್ನು ಕೊಂಡಾಡುವಿರಿ. ಆಮೇಲೆ ಆಗ ಪೇತ್ರ ಏನ್ ಮಾಡೋದು? ದೇವರು ಕಂದಾಗ ದೇವರು ಪೇತ್ರನಿಗೆ ನೀರಿನ ಮೇಲೆ ನಿಲ್ಲಿಸಿದ ಎತ್ತಿ. ಅವಾಗ ಹೇಳ ಪೇತ್ರನಿಗೆ, ಅಲ್ಪ ವಿಶ್ವಾಸಿಯೇ ನಿನ್ನ ನಂಬಿಕೆಯಲ್ಲಿ ಯಾಕೆ ಸಂಶಯ ಪಟ್ಟಿ? ಯಾಕೆ ಭಯಪಟ್ಟಿ? ದೇವರು ಅಲ್ಲಿ ಪೇತ್ರನ ಏನಂತಾರ ಲಾಜಿಕ್ ನೋಡಿಲ್ಲ. ಅಲ್ಲಿ ದೇವರು ಪೇತ್ರನ ಲಾಜಿಕ್ ನೋಡಿಲ್ಲ. ಇವತ್ತು ನಾವು ಲಾಜಿಕ್ ಇಟ್ಕೊಂಡು ಹೇಳ್ತಾ ಇರೋದಿಲ್ಲ. ಅಲ್ಲಿ ಪೇತ್ರನ ಡೋಣಿಯಲ್ಲಿ ಅಂದ್ರೆ ಆ ಡೋಣಿಯಲ್ಲಿ ಶಿಷ್ಯರ ಡೋಣಿಯಲ್ಲಿ ಅನೇಕ ಶಿಷ್ಯರಿದ್ದರು. ಕೇಳಿಸ್ಕೊಳ್ಳಿ, ಅನೇಕ ಶಿಷ್ಯರಿದ್ರು ಸಹ ಆ ಶಿಷ್ಯರಿಗೆ ಅವ್ರು ಕರೆದಿಲ್ಲ ಅಂತ ನಾವು ಹೇಳಿಲ್ಲ. ಅಲ್ಲಿ ದೇವರು ನಾವು ಅದಕ್ಕೆ ನಾವು ಮೆಚ್ಚಿದ್ದೇವೆ, ಎಲ್ಲರೂ ಮೆಚ್ಚಿದ್ದೇವೆ. ಆದ್ರೆ ದೇವರು ಏನಾದ್ರೆ ಗುರು ಆಗಿದ್ರು. ಅವ್ರೇನಿದ್ರು ಗುರು ಇದ್ದಾರೆ. ಅಲ್ಲವೇ ಗುರು ಇದ್ದ ಕಾರಣಕ್ಕಾಗಿ ಬಂದ ಪೇತ್ರನು ಹೇಳ್ತಾನೆ, ನಿನ್ನ ನಂಬಿಕೆ ಅಂತ ಹೋಗ್ಯದ, ಯಾಕೆ ಭಯಪಟ್ಟಿ? ಯಾಕೆ ಸಂಶಯ ಪಟ್ಟಿ ನೀನು? ಅಲ್ಲವೇ ಯಾಕೆ ಸಂದೇಹ ಪಟ್ಟಿ ನೀನು? ಯಾಕೆ ಅದಕ್ಕೆ ಹೆದರ್ಕೊಂಡಿ ನೀನು ಅಂತಂದ್ರೆ ದೇವರು ಅವನಿಗೆ ಕದರಿಸ್ತಾರೆ. ಆ ಕದರಿಸ್ಕೊಳ್ಳೋಕೆ ಅರ್ಥ ಏನಂತದ್ದು ಅವನಲ್ಲಿ ಆ ನಂಬಿಕೆ. ಏನಂದ್ರೆ ಆ ನಂಬಿಕೆ ನಿಮ್ಮಲ್ಲಿ ಇರುವಂತ ನಂಬಿಕೆ ಹೊರಟೋಗ್ಬಾರ್ದು. ಹಾಲೆಲೂಯಾ. ನಿಮ್ಮಲ್ಲಿರುವಂತ ನಂಬಿಕೆಯನ್ನು ಎದ್ದಿದ್ವಿ ಹೊರಟೋಗ್ಬಾರ್ದು. ಆ ನಂಬಿಕೆ ಏನಾಗಬೇಕು? ಶಾಶ್ವತವಾಗಿರ್ಬೇಕೆನ್ನುವುದಕ್ಕಾಗಿ ದೇವರು ಕದರಿಸ್ತಾನೆ. ಹಾಲೆಲೂಯಾ. ದೇವರು ಕಷ್ಟ ಬಿಡುವುದು, ಕದರಿಸುವುದು ಅದು ಯಾಕಂದ್ರೆ
ಇವತ್ತು ಆ ನಂಬಿಕೆ ನಿಮ್ಮನ್ನು ಹೊರಟೋಗ್ಬಾರ್ದು. ಆ ಏನು ನಂಬಿಕೆ ಇಟ್ಟುಕೊಂಡಿರೋ ದೇವರ ಮೇಲೆ ಅದು ಯಥಾರ್ಥವಾಗಿರ್ಬೇಕು. ಆಮೇಲೆ ಅಂದ್ರೆ ಹಲ್ಲೆಲೂಯ ಹಲ್ಲೆಲೂಯ ಹಲ್ಲೆಲೂಯ. ಪೇತ್ರನನ್ನು ಕರೆಸಿ ದೇವರೇನು ಮಾಡ ಅವನ ಕೈಗೆ ಹಿಡಿದುಕೊಂಡು ಆಡುವನೆಯಲ್ಲಿ ಕೂತಿದ್ದಾರೆ. ಹಲ್ಲೆಲೂಯ ಹಲ್ಲೆಲೂಯ. ಇದೇ ಪ್ರಿಯರೇ, ಈ ಒಂದು ದಿವಸದಲ್ಲಿ ನಂಬಿಕೆ ಕಾರ್ಯ ಮಾಡುತ್ತದೆ. ಅದಕ್ಕಾಗಿ ನೀವು ಏನೇ ನಂಬಿಕೆ ಇಟ್ಕೊಂಡಿದ್ದೀರಿ, ಸಾಧನೆಯ ನಂಬಿಕೆ ಇಟ್ಕೊಂಡಿದ್ದೀರಿ, ಇಟ್ಕೊಂಡು ಪರವಾಗಿಲ್ಲ. ಆದ್ರೆ ನಾನು ಹೇಳ್ತೀನಿ, ನಿಮ್ಗೆ ಹುಟ್ಟಿಸುವ ದೇವರು, ಆ ಸಾಧನೆ ನಿಮ್ಮ ಮನಸ್ಸಿನ ಪಡುವಂತ ದೇವರು ನಂಬಿಕಸ್ತನು. ಆತನ ನೋಡಿಕೊಂಡು ಮುಂದೆ ಹೋಗ್ರಿ, ದೇವರು ನಿಮಗೆ ಯಶಸ್ವಿ ಕೊಡುತ್ತಾನೆ. ಹಲ್ಲೆಲೂಯ ಹಲ್ಲೆಲೂಯ ಹಲ್ಲೆಲೂಯ. ಅದಕ್ಕಾಗಿ ಗುರಿ ಎಂದಿಗೂ ತಪ್ಪಲಾಗ ಹೋಗಬೇಡಿ. ಯಾರಂದ್ರೆ ಗುರಿ, ನಾನು ಮೊನ್ನೆ ಹೇಳಿದೆ, ಆ ಕರ್ಕೇಳದಲ್ಲಿ ಹೇಳಿದೆ ಮೊನ್ನೆ, ನಾನು ಏನ್ ಹೇಳ್ತಾ ಇದ್ದಂದ್ರೆ, ಯಾಕೆ ನಾವು ಮಲಗಿಯಾಗಿ ಹುಟ್ಟಬೇಕಂತಂದು ನಾನು ಪಡ್ಕೊಂಡು ಬಂದಿದ್ದೆ ದೇವ್ರ ಹತ್ರ ಕೇಳಿ ಬಂದಿದ್ದೇನೆ. ನಾನು ಹೆಣ್ಣಾಗಿ ಹುಟ್ಟಬೇಕಂತಂದು ಯಾರಾದ್ರೂ ಮನಸ್ಸಿತ್ತ, ನಾ ಗಂಡಾಗಿ ಹುಟ್ಟಬೇಕಂತಂದು ಇತ್ತ. ಅಲ್ಲಲ್ಲಿ ಹುಟ್ಟಿಸಿದ ಯಾರು? ಜೀವ ಕೊಟ್ಟರು ಯಾರು? ಬುದ್ಧಿ. ಇವತ್ತು ಎಲ್ಲರಿಗೂ ಒಂದು ಡಾಕ್ಟರ್ ಅನ್ನೋಂಥ ಬುದ್ಧಿ ಅದ ಅವರಿಗೆ, ಹೌದಲ್ಲ? ಇನ್ನೊಬ್ಬರಿಗೆ ಪೊಲೀಸರುಗಳು ಬುದ್ಧಿ ಅದ, ಒಬ್ಬರಲ್ಲಿ ಇನ್ನೊಬ್ಬರ ಟೀಚರ್ಗಳು ಬುದ್ಧಿ ಅದ, ಇನ್ನೊಬ್ಬರ ಕೆಲಸಗಳು ಬುದ್ಧಿ ಅದ. ಆ ಬುದ್ಧಿ ನಮ್ಮಲ್ಲಿ ಹುಟ್ಟಿಸಿಲ್ಲ, ಆದ್ರೆ ಅವರಲ್ಲೇ ಹುಟ್ಟಿಸಿದ ದೇವರು. ಅಲ್ಲರಿ ಅಂದ್ರೆ ಬುದ್ಧಿಗಳನ್ನು ಕೊಟ್ಟಿರುವಂತ ದೇವರು, ಬುದ್ಧಿಗಳನ್ನು ಹುಟ್ಟಿಸಿರೋನೇ ದೇವರನ್ನೇ. ಅಲ್ಲರಿ ಬುದ್ಧಿಯನ್ನು ಕೊಟ್ಟನೂ ದೇವರೇ, ಕಣ್ಣನ್ನು ಕೊಟ್ಟಿರೋನು ದೇವರೇ, ಬಾಯಿ ನುಡಿಗಳನ್ನು ಕೊಟ್ಟಿರೋನು ದೇವರೇ. ಈಗ ನಾವು ಪಾಲಿಟಿಷಿಯನ್ಸ್ ಮಾತಾಡೋದು ಬರೋದು, ನಮಗೆ ಆಳ ಬರ್ತದೆ ಅಂದ್ರೆ ಯಾರಿಗಾದ್ರೂ ಪಾಲಿಟಿಷಿಯನ್ಸ್ ಮಾತಾಡೋ ಬರ್ತದೇನು? ಅಧಿಕಾರಿಗಳು ಮಾತಾಡೋ ಬರ್ತದೆ? ಅಧಿಕಾರಿಗಳು ಮಾತು ದೇವರು ಅವರಿಗೆ ಇಟ್ಟಲ್ಲ, ಪಾಲಿಟಿಷಿಯನ್ ಮಾತುಗಳು ಅವರಿಗೆ ಇಟ್ಟ. ನಂಬಿಕೆ ಏನ್ ಮಾಡ್ತಿಟ್ಟರೋ ಅದನ್ನೇ ಇಟ್ಟಾರೆ. ಹಲ್ಲೆಲೂಯ ಹಲ್ಲೆಲೂಯ. ಇಷ್ಟೆಲ್ಲ ಕೊಟ್ಟಂತ ದೇವರು ನಾವು ಭೂಮಿಯ ಹುಟ್ಟಿಲ್ಲ ಅಂದ್ರೆ ನಮ್ಮ ಹುಟ್ಟಿಸಿರುವಂತ ದೇವರು, ಬುದ್ಧಿ ಕೊಟ್ಟಂತ ದೇವರು, ಕಣ್ಣು ಕೊಟ್ಟ ದೇವರು. ನಮಗೆ ಉದ್ದೇಶವನ್ನು ಅವನೇ ಕೊಟ್ಟಿರ್ಬೇಕಿಲ್ಲ, ನಮಗೆ ನೌಕರಿಯನ್ನು ಅವನೇ ಕೊಟ್ಟಿರಲಿಲ್ಲ, ಹೌದಲ್ಲ? ಹಲ್ಲೆಲೂಯ ಹಲ್ಲೆಲೂಯ. ನಮಗೆ ಆ ಡಾಕ್ಟರ್ ಬುದ್ಧಿ ಕೊಟ್ಟು, ನಮಗೆ ಕೆಲಸದ ಬುದ್ಧಿ ಕೊಟ್ಟರು ಅಂದ್ರೆ ಅದ್ರಲ್ಲಿ ಏನೋ ದೊಡ್ಡ ಸ್ಥಾನ ಇಟ್ಟಿದ್ದಾನೆ ಅಂತಂದ ಅರ್ಥ. ಹಲ್ಲೆಲೂಯ. ಯಾವಾಗಲೂ ದೊಡ್ಡ ಸ್ಥಾನವನ್ನು ಇಟ್ಟುಕೊಳ್ರಿ. ದೇವ್ರಿಗೆ ಹೇಳಿ, ದೇವರೇ ಈ ಕೆಲಸ ಕೊಟ್ಟಿದ್ರೆ ಅದರಲ್ಲಿ ನಾವು ಮುಂದೆ ಹೋಗ್ಬೇಕು. ಆಮೇಲೆ ಹಲ್ಲೆಲೂಯ. ಆ ಗುರಿನ ಸ್ಥಾಪಿಸಬೇಕು, ಆ ಗುರಿನ ಮುಟ್ಟಬೇಕು. ಅಲ್ಲಿಗೆ ನೀನು ಹೋಗಿ, ಅಲ್ಲಿಗೆ ನೀನು ನನ್ನ ತಲುಪಿಸುವಂತದ್ದು ನಾವು ಪ್ರಾರ್ಥನೆ ಮಾಡಬೇಕು. ಆಮೇಲೆ ಹಲ್ಲೆಲೂಯ. ಜೋರಗಳು ಹಲ್ಲೆಲೂಯ. ಅದಕ್ಕಾಗಿ ಬೇರೆ ನಿಮ್ಮ ಗುರಿ ಮುಂದುಗಡೆ ಇಟ್ಕೊಳ್ಳಿ. ನಂಬಿಕೆ ಕೆಲಸ ಮಾಡ್ತಾರೆ. ನೀವೇನು ದೇವ್ರನ್ನ ನಂಬಿಟ್ಟಿರೋ ಅದನ್ನೇ ದೇವರು ಮಾಡ್ತಾರೆ. ಆಮೇಲೆ ಹಲ್ಲೆಲೂಯ. ನಾವು ಸಮಾಜದಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಎಲ್ಲ ಕಣ್ಣು ಮುಚ್ಚಿಕೊಂಡು ನಮ್ಮ ಗುರಿ ನಾವು ಮೊದಲೇ ಅನಿಸಿಕೊಳ್ಳೋಣ. ನಾವು ಏನಾಗ್ಬೇಕಂತ ಇದ್ದೀವಿ? ಪ್ರತಿಯೊಬ್ಬ ಮನುಷ್ಯನಲ್ಲಿ ಆ ಗುರಿ ಇರ್ತದೆ ಪ್ರಿಯರೇ. ಪ್ರತಿಯೊಬ್ಬ ಮನುಷ್ಯನಿಗೆ ಆ ಸಾಧನೆ ಇರ್ತದೆ ಪ್ರಿಯರೇ. ದೇವರು ನಮಗೆ ಸಾಧನೆ ಕೊಟ್ಟಿಲ್ಲ ಅಂತಂದಿಲ್ಲ.